ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದ್ರ ಜೊತೆಗೆ ನಾನೇನು ರೆಸಿಪಿ ತೋರಿಸ್ತಾ ಇದ್ದೀನಿ, ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನಿಲ್ಲಿ 1 ಟೊಮೆಟೊ ತೊಗೊತಾ ಇದ್ದೀನಿ ದೊಡ್ಡದು. ಅದ್ರ ಜೊತೆಗೆ 2 ಈರುಳ್ಳಿ, 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಂಗೆ ಸ್ಪೈಸಿ ಇಷ್ಟ ಇರೋದ್ರಿಂದ 10 ತೊಗೊಂಡಿದ್ದೀನಿ. ನಿಮಗೆ ಅಷ್ಟು ಸ್ಪೈಸಿ ಬೇಡ ಅನಿಸಿದ್ರೆ ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ನಾನು ನೆಕ್ಸ್ಟು ಈರುಳ್ಳಿನ ನೀರೊಳಗೆ ಹಾಕಿಬಿಟ್ಟು ಕಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಕಣ್ಣಲ್ಲಿ ನೀರು ಬರೋಲ್ಲ ಮತ್ತು ಕಣ್ಣು ಉರಿ ಆಗೋಲ್ಲ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ಲು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಆದಷ್ಟು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನೆಲ್ಲ ಆದಷ್ಟು ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡಿ. ಯಾಕಂದರೆ ಹೆಲ್ತ್ ಇಶ್ಯೂಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಲ್ವಾ, ಸೊ ಹಾಗಾಗಿ. ನೆಕ್ಸ್ಟ್ ನಾನಿಲ್ಲಿ ಚಿಕನ್ ವಾಶ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ಒಂದು 3 ಮಿನಿಟ್ಸು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಒಂದು 3 ಟೈಮ್ಸು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. 3 or 4 ಟೈಮ್ಸ್ ಆದರೂ ಆಯಿತು. ಒಟ್ಟಿನಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಚಿಕನ್ನ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಹೀಟ್ ಆದಮೇಲೆ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನೀವು ಆಯಿಲ್ ಆ್ಯಡ್ ಮಾಡಿದ್ರೆ ಪ್ಯಾನಲ್ಲಿ ನೀರಿದ್ದರೆ ನಿಮಗೆ ಆಯಿಲ್ ಸಿಡ್ದು ಬಿಡುತ್ತೆ. ಸೊ ಬಿ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ಆಯಿಲ್ ಕಾದಿದೆ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು. ಹಾಗೆ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ರೆಸಿಪಿದು. ಈಗ ನಾನು ಟೊಮೆಟೊ ಆ್ಯಡ್ ಮಾಡ್ಕೊತೀನಿ. ಟೊಮೆಟೊ ನೀವು 2 ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ತೊಗೊಂಡಿರೋದಲ್ವ, ನಿಮಗೆ ಗ್ರೇವಿ ಏನಾದ್ರು ಬೇಕು ಅಂದರೆ ನೀವು 2 ಹಾಕ್ಕೊಬೋದು. ಟೊಮೆಟೊ ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ. ಈರುಳ್ಳಿ ಕೂಡ ಅದ್ರ ಜೊತೆಗೆ ಮಿಕ್ಸ್ ಆಗಿಬಿಟ್ಟು ಸ್ಮ್ಯಾಶ್ ಆಗಿಬಿಡುತ್ತೆ. ನೆಕ್ಸ್ಟು ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದನ್ನ ನಾನೇ ಪ್ರಿಪೇರ್ ಮಾಡ್ಕೊತೀನಿ. ನಾನು ಯಾವಾಗ ಅಡುಗೆಗೆ ಏನು ಮಾಡ್ತೀನಿ ಆವಾಗಲೇ ಪ್ರಿಪೇರ್ ಮಾಡ್ಕೊತೀನಿ. ನಾನು ಅಂಗಡಿದೆಲ್ಲ ಯೂಸ್ ಮಾಡಲ್ಲ. ಬೇಕಾದ್ರೆ ನೀವು ನೋಡಿ, ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಹುಳಿ ಮಿಕ್ಸ್ ಇರುತ್ತೆ, ನೀವು ಶಾಪಿಂದ ತಂದು ಮಾಡಿದ್ರಲ್ಲಿ. ನಾವೇ ಪ್ರಿಪೇರ್ ಮಾಡೋದ್ರಿಂದ ಒಂಥರ ಅಡುಗೆಗೆಲ್ಲ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕಮ್ಮಿ ಅಂತೂ ಹಾಕಬೇಡಿ. ಯಾಕಂದರೆ ಚಿಕನ್ ಪೆಪ್ಪರ್ ಡ್ರೈಗೆ ಕರಿಬೇವಿನ ಸೊಪ್ಪೆ ಫ್ಲೇವರ್ ಕೊಡೋದು. ಮತ್ತು ಚಿಕನ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಇವಾಗ, ಯಾಕಂದರೆ ಟೊಮೆಟೊ ಬೇಯುವಾಗ ನಾವು ಸ್ವಲ್ಪನೇ ಸಾಲ್ಟ್ ಹಾಕಿರ್ತೀವಿ, ಅದು ಚಿಕನಿಗೆ ಅಷ್ಟೊಂದು ಹಿಡ್ದಿರಲ್ಲ. ಸೊ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯಕ್ಕೆ ಮುಚ್ಚಿಡಬೇಕು. ನೀರು ಹಾಕಬೇಡಿ. ನೀರು ಹಾಕಿದ್ರೆ ಚಿಕನ್ ಪೆಪ್ಪರ್ ಡ್ರೈ ಸಾಂಬಾರು ಆಗಿಬಿಡುತ್ತೆ, ಚಿಕನ್ ಪೆಪ್ಪರ್ ಡ್ರೈ ಆಗೋದಿಲ್ಲ. ನೋಡಿ, ಈಗ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಚಿಕನಲ್ಲಿ. ನೋಡಿ, ಫುಲ್ ನೀರೇ ಇದೆ. ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಫಸ್ಟೇ ಪೆಪ್ಪರ್ ಪೌಡರ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ. ನಾನೀಗ ಒಂದು 2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಏನಾದ್ರು ಚಿಲ್ಲಿ ಸ್ವಲ್ಪ ಕಮ್ಮಿ ತೊಗೊಂಡಿದ್ರೆ, ಒಂದು 5 ತೊಗೊಂಡಿದ್ರೆ ನೀವು 3 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಪೆಪ್ಪರ್ ಪೌಡರು. ನಾನಿಲ್ಲಿ ಚಿಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಲ್ವ, ಹಾಗಾಗಿ ನಾನು 2 ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ಕೊತಾ ಇರೋದು. ಆಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲೇ ಬೇಯೋಕ್ಕೆ ಇಡಬೇಕು. ನೀವೇನಾರು ಹೈ ಫ್ಲೇಮಲ್ಲಿಟ್ಟರೆ ಪೆಪ್ಪರ್ ಪೌಡರ್ ಹಾಕಿದ್ರಿಂದ ಅಡಿ ಸೀದು ಹೋಗಿಬಿಡುತ್ತೆ. ಸೊ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸಿ ಯು ಟುಮಾರೋ ವಿತ್ ನ್ಯೂ ರೆಸಿಪಿ.